ಒಬ್ಬರಿಗೆ ಸ್ವಲ್ಪ ಕರ್ಕೊಂಡು ಬರ್ತಾರೆ. ನೋಡಿ ಸೆಕ್ಯೂರಿಟಿ ಗಾಡಿ ಇದ್ದಾರೆ, ಜನಗಳನ್ನ ಸೇಫ್ಟಿ ಮಾಡಬೇಕಂತ ಪರ್ಪಸ್ ಆಗಿ ಏನು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ಇವಾಗ. ನೋಡೋಣ ಯಾವ್ದಾದ್ರು ಹೋಗೋ ಕಾಣಿಸಿದ್ರೆ ತೋರಿಸ್ತಾರೆ. ನಮ್ಗೆ ನಮ್ಮದು ಚಿಕ್ಕ ಹಡಗು ಕಾಣಿಸ್ತಾ ಇದೆ ದೂರದಲ್ಲಿ, ಅದಕ್ಕೆ ಕಾಣಿಸ್ತಾ ಇಲ್ಲ ಕ್ಲಿಯರ್ ಇದ್ದಾರೆ. ಯಾವ ರೀತಿ ಹೋಗ್ತಾ ಇದ್ದಾರೆ ಅನ್ನೋದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದ್ಭುತವಾಗಿದೆ ವಿಡಿಯೋ ಅಲ್ಲ ನೋಡಿ. ಯಾರು ಫಸ್ಟ್ ಟೈಮ್ ನೋಡ್ತಾರೆ ಚಾನಲ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೋನ್ ಮಾಡಬೇಕು ಯೂಟ್ಯೂಬ್ ಚಾನಲ್. ಹಲೋ ನಮಸ್ತೆ ಫ್ರೆಂಡ್ಸ್, ನಾವು ಇವಾಗ ಪಣಂಬೂರು ಮಂಗಳೂರು ಬೀಚ್ ಹತ್ರ ಬಂದಿದ್ದೀವಿ. ಒಳಗಡೆ ಯಾವ ರೀತಿ ತೋರಿಸ್ತೀನಿ, ಅದೇ ರೀತಿ ಸುತ್ತಮುತ್ತ ಬರಂಡ ಪಾರ್ಕಿಂಗ್ ಚಾರ್ಜಸ್ ಕೂಡ 30 ರೂಪೀಸ್ ಇದೆ ಈ ಪ್ಲೇಸಲ್ಲಿ. ನಾವು ಕಾರಲ್ಲಿ ಬಂದಿದ್ದೀವಿ, ಒಳಗೆ ಹೋಗ್ತೀವಿ. ಬೀಚ್ ಹತ್ರ ಹೋಗಿ ಅಲ್ಲಿ ಸುತ್ತಮುತ್ತ ತೋರಿಸ್ತೀವಿ. ಇದು ನೋಡಿ ಎಂಟ್ರೆನ್ಸ್ ಗೇಟ್ ಇದೆ, ಬ್ಯಾಕ್ ಕಾಣಿಸ್ತೀವಿ ಎಂಟ್ರೆನ್ಸ್ ಗೇಟ್. ಇದು ನೋಡಿ ಸುತ್ತ ಪಾರ್ಕಿಂಗು. ಇನ್ನೊಂದು ವಿಶೇಷ ಅಂದರೆ ಇಂಡಿಯನ್ ವೆಸ್ಟರ್ನ್ ಗಾರ್ಡ್ ಹಡಗು ನಿಲ್ದಾಣ ಏನು ಕಾಣಿಸ್ತೀವಿ ನೋಡಿ, ಬ್ಯಾಕ್ ಸೈಡ್ ಇದೆ. ಶಿಪ್ಪಲ್ಲಿ ಬರೋದು ಸಾಮಾನ್ಯ ಈ ಕಡೆ ಹೇಗೆ ಕಾಣಿಸ್ತಿದೆ ಈ ಮಾಡಿದೆ. ಇದು ಬ್ಯಾಕ್ ಸೈಡು, ಹೊರಗಡೆ ಆಲೋ ಇಲ್ಲ, ಹಾಗೆ ತೋರ್ಸಕ್ಕೆ ಒಳಗೊತ್ತಾ ಇದ್ವಿ. ಬೀಚಲ್ಲಿ ಬಂದಿದ್ದೀವಿ ನೋಡಿ. ಇಲ್ಲೆಲ್ಲ ಬೀಚಲ್ಲಿ ಬೀಳೋಕ್ಕೆ ಬಟ್ಟೆಗಳು, ಡ್ರೆಸ್ಗಳೆಲ್ಲ ಸಿಗುತ್ತೆ. ಇಲ್ಲಿ ಟ್ಯಾಟೂ ಅಂಗಡಿ ಇದೆ, ಟ್ಯಾಟೂ ಹಾಕಿಸ್ಕೊಳ್ಳೋರು ಟ್ಯಾಟೂ ಹಾಕಿಸ್ಕೊಳ್ಳೋದು. ಟ್ಯಾಟೂ ಸ್ಟುಡಿಯೋ ನೋಡಿ. ಲಗೇಜ್ ಇಡೋಕ್ಕೆ ಲಗೇಜ್ ರೂಮ್ ಕೂಡ ಇದೆ. ಬೀಚಲ್ಲಿ ಬೀಳೋರು ಲಗೇಜ್ ಇಡ್ಬೋದು ನೋಡಿ. ಅದೇನು ಕಾಣಿಸುತ್ತೆ ಬ್ಯಾಕಲ್ಲಿ ಕಾಣ್ತಿರೋದು ಅದೆಲ್ಲ ಬೀಚ್, ಸಮುದ್ರ ನೋಡಿ. ಇದೆಲ್ಲ ಸಮುದ್ರ ನೋಡಿ. ಚಡ್ಡಿ ತೊಗೊಂಡಿದ್ದೀನಿ, ಇದು 100 ರೂಪೀಸ್ ಕೊಟ್ಟಿದ್ದೀನಿ. ಆ ಕಡೆ ಇರೋದೆಲ್ಲ 50 ಅಂತ, 50, 60 ಈ ರೀತಿ ಎಲ್ಲ ಇದೆ ನೋಡಿ. ಎಲ್ಲ ಸ್ಥಳೀಯರು ಅಂಗಡಿ ಇಟ್ಕೊಂಡಿದ್ದಾರೆ. ಇದೆ ನೋಡಿ ಪಣಂಬೂರು ಬೀಚ್ ಯಾವ ರೀತಿ ಇದೆ. ಇಲ್ಲಿ ಚಿಕ್ಕದೊಂದು ದೋಣಿ ಕೂಡ ಇಟ್ಟಿದ್ದಾರೆ. ಕೆಲವು ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ತಾರೆ ನೋಡಿ, ಮನೆ ರೀತಿ ಎಲ್ಲ ಮಾಡಿ ನೋಡಿ. ಇಲ್ಲಿ ಮಾಡಿದ್ದಾರೆ ಬೀಚ್ ಹತ್ರ ಕಾಣುವಾಗಿಲ್ಲ ಮಾಡ್ತಾರಲ್ಲ ಆಲ್ಟರ್ನೇಟು ಆ ರೀತಿ. ಅದೇ ರೀತಿ ಇದನ್ನು ಸಭಾಂಗಣ ರೀತಿಯಲ್ಲಿ ಯೂಸ್ ಮಾಡ್ತಿದ್ದಾರೆ ನೋಡಿ. ಸಮುದ್ರದ ಅಲೆಗಳೆಲ್ಲ ಯಾವ ರೀತಿ ಇದೆ. ಇದು ಸೆಕ್ಯೂರಿಟಿ ಪರ್ಪಸ್ಗಾಗಿ ಈ ರೀತಿ ಮಾಡಿದ್ದಾರೆ. ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಯಾರು ತುಂಬ ಆಳ ಜಾಗಕ್ಕೆ ಹೋಗೋದಿಲ್ಲ. ಇದು ದೋಣಿ, ಇದು ಮೀನು ಹಿಡಿಯುವಂಥ ದೋಣಿ. ಇದು ಹೇಗಿದೆ ಫುಲ್ಲು ಮರದಿಂದ ಮಾಡಿದ್ದಾರೆ ಈ ರೀತಿ ಇದೆ ನೋಡಿ. ಅದು ಕೂಡ ಸೆಕ್ಯೂರಿಟಿ ಪರ್ಪಸ್ಗಾಗಿ ಮಾಡಿದ್ದಾರೆ. ಅಲ್ಲಿ ಯಾರಾದರೂ ಆಳ ಅಥವಾ ಹೋದಾಗ ಅಥವಾ ಯಾರು ಸಮುದ್ರ ಅಲೆಗಳು ಕಚ್ಚಿ ಹೋದಾಗ ಅದು ಸೇಫ್ಟಿ ಮಾಡೋಕ್ಕೆ ಮಾಡಿರುವಂಥ ಸ್ಥಳ ಇದೆ. ಅಲ್ಲಿಂದ ಎಲ್ಲ ನೋಡ್ತಾ ಇರ್ತಾರೆ, ವೀಕ್ಷಣೆ ಮಾಡ್ತಾ ಇರ್ತಾರೆ ಯಾರು ಏನೇನು ಮಾಡ್ತಾರೆ. ಅದ್ಭುತವಾದ ಸಮುದ್ರ ಸ್ಥಳ ಮಂಗಳೂರು ಪಣಂಬೂರು ಬೀಚ್. ಬೆಸ್ಟ್ ಪ್ಲೇಸು, ಬೆಸ್ಟ್ ವರ್ಕು. ಫೋಟೋಶೂಟ್ಗೆ ಹೇಳಿ ಮಾಡಿಸಿದಂಥ ಜಾಗ ಕೂಡ ಆಗಿದೆ. ಇದು ನೋಡಿ, ಇದು ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ಬೋದು. ಇದರಲ್ಲಿ 100 ರೂಪೀಸ್ ಏನೋ ಚಾರ್ಜಸ್ ಮಾಡ್ತಾರೆ ಇದಕ್ಕೆ ಒಬ್ಬರಿಗೆ. ಸ್ವಲ್ಪ ದೂರ ಕರ್ಕೊಂಡು ಬರ್ತಾರೆ. ನೋಡಿ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ಜನಗಳನ್ನ ಸೇಫ್ಟಿ ಮಾಡಬೇಕಂತ ಪರ್ಪಸ್ಗಾಗಿ. ತುಂಬ ಆಳ ನೀರಿಗೆ ಯಾರು ಹೋಗೋದಿಲ್ಲ. ಸಮುದ್ರ ಅಲ್ಲೇ ತುಂಬ ಜೋರಾಗಿದೆ. ಯಾವುದೇ ರೀತಿ ಹಡಗುಗಳು ಏನೂ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ಇವಾಗ. ನೋಡೋಣ ಯಾವುದಾದ್ರು ಹೋಗುವ ಕಾಣಿಸಿದ್ರೆ ತೋರಿಸ್ತಾರೆ. ನಮಗಲ್ಲೊಂದು ಚಿಕ್ಕ ಹಡಗು ಕಾಣಿಸ್ತಾ ಇದೆ ದೂರದಲ್ಲಿ, ಅದಿಲ್ಲಿ ಕಾಣಿಸ್ತಾ ಇಲ್ಲ ಕ್ಲಿಯರಾಗಿ. ಆ ಭಾಗದಲ್ಲಿದೆ ನೋಡಿ, ಕಾಣಿಸ್ತಾ ಇದೆ. ಆ ಪಾಯಿಂಟ್ ಏನು ಕಾಣಿಸ್ತಾ ಇದೆ, ಅಲ್ಲಿ ಹಡಗು ಬರ್ತಾ ಇರೋದು ಅದು ಅದರ ತುದಿ ಕಾಣಿಸ್ತಾ ಇದೆ ನಮಗೆ ಇವಾಗ ಸದ್ಯಕ್ಕೆ. ಇದು ಹಡಗು ಕಾಣಿಸ್ತಾ ಇರುವಂಥ ಸ್ಥಳ ದೂರದಲ್ಲಿದೆ. ಅದು ಬರ್ಲಿಕ್ಕೆ ಇನ್ನೂ ಎಷ್ಟು ಗಂಟೆ ಆಗ್ತದೋ ಗೊತ್ತಿಲ್ಲ. ಅದೇನೋ ಬ್ರಿಡ್ ಥರ ಕಾಣಿಸ್ತಿದೆ ನೋಡಿ, ಅದರಿಂದ ಆಚೆಗೆ ಈ ಹಡಗುಗಳಲ್ಲಿ ಹೋಗೋಕ್ಕೆ ಮಾಡಿರುವಂಥ ಸ್ಥಳ ಇದು. ನಮ್ಮ ಹುಲಿ ಬರ್ತಾಯಿದೆ ನೋಡಿ, ಇದು ನಮ್ಮ ಶಶಿಕುಮಾರ್, ಫಿಲಮ್ ಆ್ಯಕ್ಟರ್ ಶಶಿಕುಮಾರ್ ಬರ್ತಾಯಿದ್ದಾರೆ. ಬ್ರದರ್ ಅವ್ರೇನೋ ಬರಿತಾ ಇದ್ದಾರೆ ನೋಡಿ.
ಏನೋ ಬರಿತಾ ಇದ್ದಾರೆ, ಅಲೆಗಳು ಬಂದು ಕವರ್ ಮಾಡ್ತಾ ಇದೆ ನೀರು. ಏನೋ ಬರ್ತಿದ್ದಾರೆ, ಕಾಣಿಸ್ತದೆ ನೋಡಿ. ಜೈ ಶ್ರೀರಾಮ್ ಜೈ ಆಂಜನೇಯ. ಹಾಂ ನೋಡಿ, ಜೈ ಶ್ರೀರಾಮ್ ಜೈ ಆಂಜನೇಯ ಅಂತ ಬರ್ತಿದ್ದಾರೆ ನೋಡಿ. ಅಲ್ಲಿ ಬೋಟಿಂಗಲ್ಲಿ ಹೋಗ್ತಾ ಇದ್ದಾರೆ, ಯಾವ ರೀತಿ ಹೋಗ್ತಾ ಇದ್ದಾರೆ ಅನ್ನೋದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದ್ಭುತವಾಗಿದೆ ವಿಡಿಯೋ ಅಲ್ಲ ನೋಡಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಚಾನಲ್, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪವನ್ ಮಲ್ನಾಡ್ ಬೈ ಯೂಟ್ಯೂಬ್ ಚಾನಲ್. ನೋಡಿ, ಅದು ತಿಟ್ಟಕ್ಕೆ ಹೋದಂಥ ಗಾಡಿ ಬರ್ತಾ ಇದೆ, ಬಂದಾಯ್ತದು. ಇದೆ ನೋಡಿ ವೀಕ್ಷಕರೇ, ಇಲ್ಲಿ ಬಂದರೆ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ, ಬೋಟಿಂಗ್ ಮಾಡ್ಬೋದು. ಒಬ್ಬರಿಗೆ 250 ಅಮೌಂಟ್ ಅಂತೆ. ಈ ರೀತಿ ಇದೆ ಪೆಣಂಬೂರು ಬೀಚು. ನೋಡಿ, ಅಲ್ಲಿ ಗಾಳಿಪಟ ಆಡಿಸ್ತಾ ಇದ್ದಾರೆ, ಕಾಣ್ತಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಗಾಳಿಪಟ ಆಡಿಸ್ತಾ ಇದ್ದಾರೆ, ಅದ್ಭುತವಾಗಿ. ನೋಡಿ, ಇದೇ ಬೋಟಲ್ಲಿ 8 ಜನ ಕೂರ್ಬೋದು, ಆರಾಮಾಗಿ ಓಡಿಸ್ತಾರೆ, ಯಾವುದೇ ರೀತಿ ರಿಸ್ಕ್ ಇರಲ್ಲ, ಫ್ರೀಯಾಗಿರುತ್ತೆ. ಸಂಜೆ ಈವ್ನಿಂಗು ರಿಲೀಫ್ ಮಾಡ್ಕೊಳ್ಳೋಕ್ಕೆ ಬರುವಂಥ ಅದ್ಭುತವಾದ ಸ್ಥಳ. ಬೋಟಿಂಗಲ್ಲಿ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಕ್ಲೋಸಿಂಗ್ 6 ಗಂಟೆ ಆಗುತ್ತೆ. 6 ಗಂಟೆ ಇದೆಲ್ಲ ಅಂಗಡಿಗಳಿವೆ, ಬೀಚ್ ಹತ್ರ ಇರುವಂಥ ಅಂಗಡಿಗಳು. ಈ पॉकेट में हाँ बोल दूँ मतलब
ಇದು ನೋಡಿ, ಇದು ಒಂದಾನೊಂದು ಕಾಲದಲ್ಲಿ ಶಿಪ್ಪು ವರ್ಕ್ ಮಾಡ್ತಾ ಇತ್ತು ನೋಡಿ. ಇಲ್ಲಿದೆ ಈ ರೀತಿ ಇದ್ದ ಶಿಪ್ ಹೋಗಿ ಇವಾಗ ಹೀಗಾಗಿಬಿಟ್ಟಿದೆ ನೋಡಿ. ಎಲ್ಲ ಡೆಮಾಲಿಷ್ ಆಗಿ ಹೋಗ್ಬಿಟ್ಟಿದೆ. ಯಾವ ರೀತಿ ಏನಾರು ಮುಟ್ಟಿದೆ ನೋಡಿ, ಫೈಬರ್ ಎಲ್ಲ ಚೆಕ್ ಮಾಡಿ ನೋಡಿದರೆ ಫೈಬರ್ ಥರ ಇದೆ. ಸ್ಕ್ರೂ ಫಿಟ್ಟಿಂಗ್ ಎಲ್ಲ ಒಳಗಡೆ ನೋಡಿದ್ವಿ ಈ ರೀತಿ ಇದೆ. ಸೇಫ್ಟಿ ಪರ್ಪಸ್ಗೆ ಯೂಸ್ ಮಾಡ್ತಿದ್ದಂಥ ಒಂದು ವೆಹಿಕಲ್.